ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಆದಿಜಾಂಬವ ಸಮುದಾಯ ಭವನ ನಿರ್ಮಾಣಕ್ಕೆ ಸ್ಥಳ ಪರಿಶೀಲಿಸಿದ ಶಾಸಕರು. ಶ್ರೀನಿವಾಸಪುರ ಕೋಲ್ಹಾರ ರಸ್ತೆಯ ಮ್ಯಾಂಗೋ ವ್ಯಾಲಿ ಶಾಲೆಯ ಬಳಿ ಆದಿಜಾಂಬವ ಸಮುದಾಯ ಭವನ ನಿರ್ಮಾಣಕ್ಕೆ ಸಮುದಾಯದ ಮುಖಂಡರ ಬೇಡಿಕೆಯಂತೆ ಈ ದಿನ ನಾನೇ ಖುದ್ದಾಗಿ ಬಂದು ಸ್ಥಳ ಪರಿಶೀಲನೆ ಮಾಡಿದ್ದೇನೆ. ಸರ್ವೆ ನಂಬರ್ 187ರಲ್ಲಿ ಸುಮಾರು 1 ಎಕರೆ 25 ಗುಂಟೆ ಜಮೀನನ್ನು ಸರ್ಕಾರದ ಜೊತೆ ಮಾತನಾಡಿ ಮಂಜೂರು ಮಾಡಿಸಿಕೊಡುವುದಾಗಿ ತಿಳಿಸಿದರು. ನನ್ನ ಶಾಸಕರ ವಿಧಿಯಿಂದ 10 ಲಕ್ಷ ರೂಪಾಯಿಗಳನ್ನು ಸಹ ಸಮುದಾಯ ಭವನ ನಿರ್ಮಾಣಕ್ಕೆ ನೀಡುತ್ತೇನೆ. ಅದೇ ರೀತಿ ಕಟ್ಟಡ ಕಾರ್ಮಿಕರು ಸಹ ಸಮುದಾಯ ಭವನ ನಿರ್ಮಾಣ ಮಾಡಿಸಿಕೊಡಲು ಬೇಡಿಕೆ ಇಟ್ಟಿದ್ದಾರೆ. ಈಗಾಗಲೇ 3 ಕೋಟಿ ರೂಪಾಯಿಗಳು ಮಂಜೂರಾಗಿದ್ದು ಶೀಘ್ರವೇ ಕಾರ್ಮಿಕ ಸಚಿವರ ಜೊತೆ ಮಾತನಾಡುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಂಸದ ಮಲ್ಲೇಶ್ ಬಾಬು ತಮ್ಮ ಅನುದಾನದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿಗಳನ್ನು ನೀಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಆದಿಜಾಂಬವ ಸೇವಾ ಟ್ರಸ್ಟ್ ಸದಸ್ಯರು ಹಾಗೂ ಸಮುದಾಯದ ಮುಖಂಡರು ಹಾಜರಿದ್ದರು. ಸಮುದಾಯದ ಅವಶ್ಯಕತೆಗೆ ಈ ಸರ್ವೆ ನಂಬರ್ 187ರಲ್ಲಿ 1 ಎಕರೆ 25 ಗುಂಟೆ ಇದನ್ನು ಬೇಕು ಅಂತ ಕೇಳಿದ್ದಾರೆ. ನಾವು ಕೂಡ ಇವತ್ತು ಸ್ಪಾಟ್ ಕೂಡ ನೋಡಿದ್ದೇವೆ. ಬಹಳ ಸೂಕ್ತವಾದ ಜಾಗ. ಇದನ್ನು ನಾನು ಸರ್ಕಾರಕ್ಕೆ ಮನವಿ ಕೊಡ್ತೇನೆ. ಅದು ನನ್ನ ಫಸ್ಟು ಸರ್ವೆ ಮಾಡಿಸ್ಬಿಟ್ಟು ಅದನ್ನು ವ್ಯವಸ್ಥೆ ಮಾಡಬೇಕು. ಮತ್ತು ಅದಕ್ಕೆ ಇವತ್ತು ನನ್ನ ವತಿಯಿಂದ ಇದು ಸ್ಯಾಂಕ್ಷನ್ ಮಾಡಿಸಿ ಇಮಿಡಿಯೇಟಾಗಿ ನಾನು 10 ಲಕ್ಷ ನಾನು ಪ್ರಥಮವಾಗಿ ಕೊಡ್ತೇನೆ. ನಾನು MLA. ಮತ್ತು ಇವರು ಕೇಳ್ತಾ ಇದ್ದಾರೆ, ಸ್ವಲ್ಪ ಕಟ್ಟಡ ಕಾರ್ಮಿಕರು ಅವ್ರಿಗೂ ಕೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಸ್ವಲ್ಪ ವ್ಯವಸ್ಥೆ ಮಾಡುತ್ತೇವೆ ಅವರ ಕೋರಿಕೆಯಂತೆ. ಅವ್ರಿಗೂ ಕೂಡ 3 ಕೋಟಿ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಸರ್ಕಾರದಲ್ಲಿ. ಅದನ್ನು ನಾನು ಕಾರ್ಮಿಕ ಸಚಿವರ ಜೊತೆ ಮಾತಾಡಿದ್ದೇನೆ. ಅದನ್ನು 3 ಕೋಟಿ ಕೊಡ್ತಾ ಇದ್ದಾರೆ. ಅದು ಕೂಡ ಅವ್ರಿಗೂ ಕೂಡ ಒಂದು ಭವನವನ್ನು ಕಟ್ಟೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇದು ಬಹಳ ಸೂಕ್ತವಾದ ಜಾಗ. ಏನೋ ನಾವು ಎಲ್ಲಿ ನೋಡಲಿಲ್ಲ, ಬೇರೆ ಕಡೆ ನೋಡಬೇಕು ಅಂತ ಯೋಚನೆ ಮಾಡಿದ್ವು. ಬಟ್ ಇಂಥ ಸೂಕ್ತವಾದ ಜಾಗ ಇಲ್ಲಿ ಸಿಗುವುದಿಲ್ಲ. ಮುಂದಕ್ಕೆ ಒಳ್ಳೆಯ ಇದೊಂದು ಈ ಸಮಾಜಕ್ಕೆ ಒಳ್ಳೆಯ ಪ್ರಾಪರ್ಟಿ ಆಗುತ್ತೆ, ಒಂದು ಒಳ್ಳೆಯ ಆಸ್ತಿ ಆಗುತ್ತೆ. ಇದನ್ನು ಸರಿಯಾಗಿ ಇಟ್ಕೊಂಡ್ರೆ ಇನ್ನು ವಿದ್ಯಾಸಂಸ್ಥೆಗಳು ಅನೇಕ ಸಂಘ ಸಂಸ್ಥೆಗಳು ನೋಡೋಣ. ಬಹುಶಃ ಖರಾಬು ಸೇರಿದ್ರೆ 2 ಎಕರೆ ಮೇಲೆ ಬರುತ್ತೆ, ಗೊತ್ತಿದೆ. ನಾನು ಅನೇಕ ದಿವಸಗಳ ಹಿಂದೆ ಈಗಾಗಲೇ ನಾನು ಎಲ್ಲ ಅಧಿಕಾರಿಗಳಿಗೂ ತಿಳಿಸಿದ್ದೇನೆ, ತಹಸೀಲ್ದಾರ್ಗೆ ತಿಳಿಸಿದ್ದೇನೆ, ಪೊಲೀಸ್ನವರು ಡಿಪಾರ್ಟ್ಮೆಂಟ್ನವ್ರು ತಿಳಿಸಿದ್ದೇನೆ, ಮತ್ತು ಮುನ್ಸಿಪಾಲ್ಟಿ ಅವ್ರಿಗೂ ತಿಳಿಸಿದ್ದೇನೆ, ಎಲ್ಲ ಅಧಿಕಾರಿಗಳಿಗೂ ತಿಳಿಸಿದ್ದೇನೆ. ಏನು ಪಟ್ಟಣದ ಹಾದು ಹೋಗೋರಿಗೆ ಪೇಷಂಟ್ಸು ಅವರು ಆಂಬುಲೆನ್ಸು ಎಲ್ಲ ಹೋಗುತ್ತೆ. ಯಾರಿಗೂ ತೊಂದರೆ ಆಗದಂಗೆ ನಡೆಸ್ಕೊಂಡು ಹೋಗ್ರಪ್ಪ, ಸುಮ್ಮನೆ ಅದು ಯಾರಿಗೂ ತೊಂದರೆ ಮಾಡೋದು ಬೇಡ ಅಂತ ಹೇಳಿದೆ. ತೊಂದರೆ ಇಲ್ದಂಗೆ ನಡ್ಕೊಂಡು ಹೋಗಿ ಮುಂದೆ ವ್ಯವಸ್ಥೆ ಮಾಡೋಣ. ಎಲ್ಲರೂ ತೊಂದರೆ ಆಗ್ತದೆ ಇರ್ಬೋದು. ಅದಕ್ಕೆ ಯಾಕೆ ಇದು ನಾವು ಸುಮ್ಮನೆ ಅನ್ನೆಸರಿ ರಾಮಾಯಣಗಳು ಇಟ್ಕೋಬೇಕು? 15 ದಿವಸ ನಡೆಯುತ್ತೆ. ಅವ್ರಿಗೆ ಪರ್ಮನೆಂಟ್ ಎಲ್ಲಾದರೂ ಒಂದು ವ್ಯವಸ್ಥೆ ಮಾಡಿ.